ದುಷ್ಟಶಕ್ತಿಗಳು ಪಕ್ಷದಲ್ಲಿ ದುಷ್ಟಶಕ್ತಿಗಳು ಕೈವಾಡದಂತೆ. ಹೌದು, ದುಷ್ಟಶಕ್ತಿಗಳು ಕೈವಾಡನೆ. ಸನ್ಮಾನ್ಯ ಪ್ರಧಾನಮಂತ್ರಿಯವ್ರಿಗೆ ಏನಾದ್ರು ಇವ್ರು ಕೇಳಿದ್ವಿ, ಶಿಸ್ತು ಪಾಲನಾ ಸಮಿತಿಯವರು. ಮೋದಿಯವರು ಒಪ್ತಿದ್ದಿಲ್ಲ. ಯಾವ ಕಾರಣಕ್ಕೂ ಮೋದಿಯವರು ಗಮನಕ್ಕೆ ಬಾರದ ರೀತಿಯಲ್ಲಿ, ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಅಮಿತ್ ಶಾ ಗಮನಕ್ಕೆ ಬಾರದ ರೀತಿಯಲ್ಲಿ ಇಲ್ಲೇ ಕಾಣಲಾರದ ಕೈಗಳು ಅವು ಚೆನ್ನಮ್ಮನಿಗೆ ಏನು ಮೋಸ ಮಾಡಿದಲ್ಲ ಅದೇ ರೀತಿಯಾಗಿ ಮೋಸ ಮಾಡಿ ಉಚ್ಚಾಟನೆ ಮಾಡಿದ್ರು. ಇದರಿಂದ ಸಮಾಜ ಯಾವ ಕಾರಣಕ್ಕೂ ದುಡ್ಡುಗಡ ಪ್ರಯತ್ನ ಮಾಡಿಲ್ಲ. ಇಂಥ ಅನೇಕ ನೋವುಗಳನ್ನು ಉಂಡು ನಂಜುಂಡರಾಗಿ ಹೋರಾಟ ಮಾಡಿರ್ತಕ್ಕಂಥ ಸಮಾಜ ಐತಿ. ನಮಗೆ ರಾಜಕೀಯನ ಮುಖ್ಯ ಅಲ್ಲ, ಆದರೆ ರಾಜಕೀಯ ನಾಯಕತ್ವವನ್ನು ತುಳಿಯುವ ಪ್ರಯತ್ನವನ್ನು ವೀರೇಂದ್ರ ಪಾಟೀಲ್ ಕಾಲದಲ್ಲೂ ಮಾಡಿದರು, JH ಪಾಟೀಲ್ರಿಗೂ ಮಾಡಿದರು. ಇವತ್ತು ಬಸವನಗೌಡರು ಮುಂದೆ ಎಲ್ಲಿ ರಾಜ್ಯದ ಪ್ರಮುಖವಾದಂಥ ಹುದ್ದೆಯನ್ನು ಅಲಂಕರಿಸಿರುವಂಥ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಇವತ್ತು ಉಚ್ಚಾಟನೆ ಮಾಡುವಂಥ ಕೆಟ್ಟ ಮತ್ತು ಇದರಿಂದ ನಮ್ಮ ಸಮಾಜಕ್ಕೆ ಲಾಸ್ ಅಲ್ಲ, ಬಸವನಗೌಡರ ಲಾಸ್ ಅಲ್ಲ, ಅದು ಅವ್ರ ಪಕ್ಷಕ್ಕೆ ಭಾಳ ದೊಡ್ಡ ಡ್ಯಾಮೇಜ್ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲೇ ಒಂದು ಕಡೆ ಇವರು ಕುಟುಂಬ ರಾಜಕಾರಣ ಮಾಡಲ್ಲ, ಭ್ರಷ್ಟಾಚಾರ ಅಂತಾರೆ. ಆ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಟ ಮಾಡೋ ವ್ಯಕ್ತಿಗಳು ಉಚ್ಚಾಟನೆ ಮಾಡ್ತಾರೆ. ಪರೋಕ್ಷವಾಗಿ ಎಲ್ಲೇ ಒಂದು ಕಡೆ ಸಪೋರ್ಟ್ ಮಾಡ್ತಾನಂಗೆ ಆಯ್ತಾರೆ. ನಾನು ಸಪೋರ್ಟ್ ಮಾಡ್ತಾನೆ ನೇರ ಹೇಳ್ಬೋದಾಗಿತ್ತು, ಇಲ್ಲ ನಮ್ಮ ಕುಟುಂಬ ರಾಜಕಾರಣ ಬೇಕು, ಭ್ರಷ್ಟಾಚಾರ ಬೇಕು ಅಂತೇಳಿ. ವೇದಿಕೆ ಮೇಲೆ ಹೇಳುವಂಥ ಮಾತುಗಳು ಬೇರೆ ಆಗಿದೆ. ತಿಳ್ಕೊಂಡು ಉಚ್ಚಾಟನೆ ಮಾಡೋದು ನೋಡಿದರೆ ಪರೋಕ್ಷವಾಗಿ ಎಲ್ಲೇ ಒಂದು ಕುಮ್ಮ ಕೊಡ್ತಿರೋಂಥ ಅನುಮಾನ ವ್ಯಕ್ತವಾಗ್ತದೆ. ಹೌದು, ಇಡೀ ಕರ್ನಾಟಕಾದ್ಯಂತ ಈಗಾಗಲೇ ನಮ್ಮ ರಾಜ್ಯಾದ್ಯಂತ ನಮ್ಮ ಪಂಚಮ ಸಾರಿ ಬಂದು ನನಗೆ ಫೋನ್ ಮಾಡಕತ್ತಾರೆ. ನಾವು ಪ್ರತಿಕೂಲ ದಾನ ಮಾಡ್ತೀವಿ ಸ್ವಾಮೀಜಿ, ನಾವು ಹಂಗೆ ಮಾಡ್ತೀವಿ ಇನ್ನು ಯಾರಿಗೇನು ಕರೆ ಕೊಟ್ಟಿಲ್ಲ. ನಾಳೆ ಮಧ್ಯಾಹ್ನ 1 ಗಂಟೆಗೆ ನಾವು ತುರ್ತು ಸಭೆ ಕರೆದೀವಿ ಬೆಳಗಾವಿ ಗಾಂಧಿ ಭವನದಲ್ಲಿ. ಅಲ್ಲಿ ಕುತ್ಕೊಂಡು ಚರ್ಚೆ ಮಾಡಿಕೊಂಡು ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿಯಾಗಿ ಅನ್ಯಾಯದ ವಿರುದ್ಧ ಇವತ್ತು ನನಗೆ ಅನ್ಯಾಯ ಆಗಿದೆ, ಅನ್ಯಾಯ ವಿರುದ್ಧ ಹೆಂಗೆ ಹೋರಾಟ ಮಾಡೋಕ್ಕೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಒಟ್ಟು ನಮ್ಮ ಸಮಾಜ ಮಾತ್ರ ನಮ್ಮ ಹೋರಾಟದ ಜೊತೆ ನಿರಂತರವಾಗಿ ಅದಾರ. ಅವ್ರ ಪಕ್ಷದ ಅಧಿಕಾರದ ಅಂಗನ ಮೀರಿ ನಮ್ಮ ಹೋರಾಟ ಬೆಂಬಲ ಕೊಟ್ಟ ಕಾರಣಕ್ಕೆ ಬಸವನಗೌಡ ಪಾಟೀಲ್ ಇರ್ತಾರ ಜೊತೆಯಲ್ಲಿ ಅವ್ರ ಕಷ್ಟ ಕಾಲದಲ್ಲಿ ನಾವೆಲ್ಲ ಅವ್ರ ಜೊತೆಗೆ ಇರ್ತೀವಿ ಅನ್ನುವಂಥ ಮಾತನ್ನು ನೇರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀವಿ. ವಾಜಪೇಯಿ ಕಾಲದಲ್ಲಿ ಕೇಂದ್ರ ಸಚಿವರಾದಂಥವ್ರು ಅವರು ಈ ಒಂದು ಪಕ್ಷ ಈ ರೀತಿ ನಡೆಸಿಕೊಂಡು ತೀರಾ ಹೌದು ಅಂತ ಹೇಳಿದ್ರೆ 66 ಪಂಗ 36 ಬರುತ್ತೆ ಅಂತೇಳಿ. ಏಕೆಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಭಾಳ ದೊಡ್ಡ ವೋಟ್ ಬ್ಯಾಂಕ್ ಅಂದರೆ ಲಿಂಗಾಯತ, ಅದರ ಪಂಚಮ ಸಾಲಿನಲ್ಲಿ ದೊಡ್ಡ ವೋಟ್ ಬ್ಯಾಂಕ್. ಈ ಸಮುದಾಯದ ನಾಯಕರನ್ನ ವಿನಾಕಾರಣ ಅವರೇನೂ ಪಕ್ಷ ವಿರುದ್ಧ ಚಟುವಟಿಕೆ ಮಾಡಿಲ್ಲ, ಪಕ್ಷದ ನಾಯಕ ವಿರುದ್ಧವಾಗಿ ಧ್ವನಿ ಎತ್ತಿಲ್ಲ, ಪಕ್ಷದ ಒಳಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಮಾತಾಡಿದ್ದಾರೆ. ಅದನ್ನು ಕೂತ್ಕೊಟ್ಟು ಸರಿಪಡಿಸೋ ಪ್ರಯತ್ನವನ್ನು ಆ ಪಕ್ಷದ ವರಿಷ್ಠ ಮಾಡಬೇಕಾಗಿತ್ತು. ಅದು ಉಚ್ಚಾಟನೆ ಮಾಡುವಂಥ ಏನ ಕೃತ್ಯಕ್ಕೆ ಒಳಪಡಿಸೋ ಪ್ರಯತ್ನ ಮಾಡಬೇಕಾಗಿತ್ತು. ನಮ್ಮ ಸಮಾಜದವರು ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ನಮ್ಮ ಜನಕ್ಕೆ ಹೋರಾಟ ಮಾಡಿ ಗೊತ್ತಿದೆ, ಓಟ್ ಮುಖಾಂತರವಾಗಿ ಪಾಠ ಕಲಿಸ್ತಾ ಗೊತ್ತಿದೆ, ಆ ಪಾಠ ಕಲಿಸ್ತಾರೆ.